ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ, ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ. ನಿಸರ್ಗ ಎಲ್ಲರಿಗೆ ನೀರು, ಗಾಳಿ, ಬೆಳಕ, ಬೈಲ ಎಲ್ಲರಿಗೆ ಸಮನಾಗಿ ಕರುಣಿಸಿದರೂ ಸಹಿತ ಯಾರಿಗೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ. ಆದರೂ ಯಾಕೆ ಇಲ್ಲಿ ಒಬ್ಬ ಬುದ್ಧನಾದ? ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ? ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ? ಯಾಕೆ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಯಾಕೆ ಅಜ್ಞಾನಿ? ಇದು ವೈಪರೀತ್ಯ ಯಾಕಾತಿಲ್ಲ? ಹಂಗಾದ್ರೆ ಒಂದೇ ಕ್ಲಾಸ್, ಒಂದೇ ಸ್ಕೂಲ್ ಇದೆ, ಒಂದೇ ಕ್ಲಾಸ್ ಇದೆ, ಒಂದೇ ಸಬ್ಜೆಕ್ಟು, ಒಬ್ಬನೇ ಟೀಚರ್ ಹೇಳ್ತಾರ, ಒಬ್ಬ ಫಸ್ಟ್ ಬರ್ತಾನ, ಒಬ್ಬ ಫೇಲ್ ಆಗಾಕತ್ತಾನಲ್ಲ, ಹಿಂಗ್ಯಾಕಾತಿದೆ? ಒಂದೇ ಮಾರ್ಕೆಟ್ ಇದೆ, ಒಂದೇ ರೋಡ್ಗೆ ಬಾಜು ಬಾಜು ಅಂಗಡಿನೇ ಇದೆ, ಮಗ್ಗಲು ಅಂಗಡಿ ಐತಿ. ಒಬ್ಬ ವ್ಯಾಪಾರದಾಗ ಭಾಳ ಚಲೋ ದುಡಿದು ಗಳಿಸಿ ಮಸ್ತಾದ, ಒಬ್ಬ ನಂದು ಒಟ್ಟ ಅಂಗಡಿಯಾಗ ಕುಂತರ ಕಾಲಕ್ಕೆ ನಿಂದ್ರವಲ್ಲ ನಂತ ಒಬ್ಬ ಅಂತಾನೆ. ಹಿಂಗ್ಯಾಕಾತಿದ್ ವ್ಯತ್ಯಾಸ? ಈ ವ್ಯತ್ಯಾಸ ಎಲ್ಲಿದೆ? ಮನುಷ್ಯನಿಗೆ ಎರಡು ಪ್ರವೃತ್ತಿಗಳು. ಒಂದು ಸಹಜ ಪ್ರವೃತ್ತಿ, ಇನ್ನೊಂದು ಪ್ರಯತ್ನ ಪ್ರವೃತ್ತಿ. ಒಂದು ಸಹಜ ಪ್ರವೃತ್ತಿ, ಇನ್ನೊಂದು ಪ್ರಯತ್ನ ಪ್ರವೃತ್ತಿ. ಸಹಜ ಪ್ರವೃತ್ತಿ ಅಂದ್ರ ನೀವೇನೋ ಪ್ರಯತ್ನ ಮಾಡೋದು ಬೇಡ, ಸುಮ್ಮನೆ ಸಹಜವಾಗಿ ಬದಲಾವಣೆ ಆಗ್ತಿರ್ತೈತಿ. ಈಗ ನಿಮ್ಮ ದೇಹ ಐತಿ, ಬಾಲ್ಯ, ಯುವಕ ಆಗಕ್ಕೆ ನೀವೇನ್ರ ಪ್ರಯತ್ನ ಪಟ್ಟಿರೇನೋ? ಯುವಕರಾಗ್ತೀರ ಒಂದು ದಿವಸ. ಮತ್ತು ಯುವಕರಾದ ಮೇಲೆ ಮುಪ್ಪಾಗಕ್ಕೆ ಏನರ ಪ್ರಯತ್ನ ಪಟ್ಟಿರೇನು? ಮುಪ್ಪಾಗ್ತೀರಿ. ಮುಪ್ಪಾದ ಮೇಲೆ ಸಾವಾಗಕ್ಕೆ ಏನರ ಪ್ರಯತ್ನ ಪಟ್ಟಿವೇನು? ಸಾವು ಆಗ್ತದೆ. ಬಾಲ್ಯ, ಯೌವನ, ಮುಪ್ಪು, ಸಾವು ಇದು ಮನುಷ್ಯನ ಸಹಜ ಪ್ರವೃತ್ತಿ. ಇವು ಯಾವ ಪ್ರಯತ್ನದಿಂದ ಸಾಧ್ಯ ಇಲ್ಲ, ಮತ್ತು ಪ್ರಯತ್ನ ಮಾಡಿದ್ರೂ ನಿಲ್ಲುವುದಿಲ್ಲಿದು. ಅಕಸ್ಮಾತ್ ನನಗೆ ಮುಪ್ಪಾಗುವುದೇನ್ರ ನಾ ಪ್ರಯತ್ನ ಮಾಡಿ ತಡಿ ಹಿಡಿಲಿಕ್ಕೆ ಸಾಧ್ಯ ಐತೆ? ಯಾರಿಗೆ ಇಚ್ಛೆ ಐತೆ ಹೇಳ್ರಿ? ನಮ್ಮ ಮುಖದ ಮೇಲೆ ಈ ರಿಂಕಲ್ಸ್ ಬೀಳ್ಬೇಕಂತ ಯಾರಿಗೆ ಇಚ್ಛೆ ಐತಿ? ಎಲ್ಲರ ಇಚ್ಛೆ ಏನು? ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು. ಒಟ್ಟು ಅವು ಮುದುಡಿ ಬೀಳ್ತೈತಲ್ಲ, ಚರ್ಮ ಸುಕ್ಕಗಟ್ಟತೈತಿ. ಯಾರಿಗಿಚ್ಛೆ ಐತಿ? ಎಲ್ಲರ ಇಚ್ಛೆನೂ ಇನ್ನೂ ಮುದುಕಾದ್ರೂ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಅಂಕಲ್ ಅನ್ನಬಾರ್ದು. ಅಂದ್ರೆ ಅವ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನ ನಾವು ಕುಂತ. ಯಾರಿಗಿಚ್ಛೆ ಐತಿ? ನಮ್ಮ ಕೂದಲೇನ್ರ ಬೆಳಗಾಗ್ಬೇಕಂತ ನಮಗೆ ಇಚ್ಛೆ ಐತೆ? ಇಚ್ಛೆ ಇಲ್ಲ. ಆದ್ರೂ ಪ್ರಯತ್ನ ಮಾಡಿ ಸ್ವಲ್ಪ ಬಣ್ಣ ಹಚ್ಕೊಂಡು, ಹೇರ್ಡೈ ಗಿರ್ಡೈ ಹಚ್ಕೊಂಡು ಹೋಗ್ತಿರ್ತೀವಿ ಇಲ್ಲಿ ಬಜಾರ್ದಾಗ. ಏನು ಹ್ಯಾಂಡ್ಸಮ್ ಇವನ ಅದನ್ನು ಹಂಗೆ ಕಾಣುವಂಗೆ ಹೋಗ್ತಿರ್ತೀವಿ. ಅದು ಮ್ಯಾಲ ಹಚ್ಕೊಂಡು ಬಣ್ಣ ಅಂತಿರ್ತೈತಿ. ನಾ ಇರೋದಕ್ಕೆ ನಿನ್ನ ಬಣ್ಣ ಚಲೋ ಐತಿ, ನಾ ಹೋದ್ಮೇಲೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತ ಅದು ಅಂತಿರ್ತೈತಿ. ಇದು ಸಹಜ ಪ್ರವೃತ್ತಿ. ವಿ ಜಸ್ಟ್ ಕೆನಾಟ್ ಸ್ಟಾಪ್ ಇಟ್. ಇಟ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್. ಇದು ಸಹಜ ಪ್ರವೃತ್ತಿ, ಸಹಜವಾಗಿ ನಡೀತದೆ. ಆದರೆ ಇನ್ನೊಂದಿದೆ, ಪ್ರಯತ್ನ ಪ್ರವೃತ್ತಿ ಇದೆ ಮನುಷ್ಯನಿಗೆ. ಒಂದು ಪ್ರಯತ್ನ ಪ್ರವೃತ್ತಿ ವಿಶೇಷವಾಗಿ ದೇವನು ನಮಗೆಲ್ಲ ಕೊಟ್ಟಿತ್ತು. ಈಗೆಷ್ಟು ಜನ ನಮ್ಮ ಕಣ್ಣೆದುರಿಗೆ ಕಣ್ಣಿಲ್ಲದವ್ರನ್ನ ಎಷ್ಟು ನೋಡಿವಿ ನಾವು? ನಮಗೆ ಕಣ್ಣ ಇಲ್ಲಂತ ಭಿಕ್ಷುಕರಾದವ್ರನ್ನ ಎಷ್ಟು ನೋಡಿವಿ ನಾವು ಹೇಳಿ? ಯಾಕ ನಮಗೆ ಕಣ್ಣಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಭಿಕ್ಷುಕರಾದವ್ರು ಎಷ್ಟು ಮಂದಿಲ್ಲ. ಆದರೆ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ, ನನಗೆ ಕಣ್ಣಿರದಿದ್ರೆ ಏನಾಯ್ತು, ಕಣ್ಣಿಲ್ಲದ 1000 ಮಕ್ಕಳ ಬದುಕಿಗೆ ನಾ ಕಣ್ಣಾಗಬೇಕಂದ ಅವ ಪುಟ್ಟರಾಜ ಗವಾಯಿ. ಇದು ಪ್ರಯತ್ನ ಪ್ರವೃತ್ತಿ. ಇದು ಅಷ್ಟೆ.